ಕೆ ಶಿವಕುಮಾರ್ ಅವರು ಯಾವಾಗ ಏನಾಗ್ತದೋ ಅದೆಲ್ಲ ಆಗ್ತದೆ, ನಿರ್ಧಾರಗಳು ಬರ್ತವೆ ಅಂತ ಹೇಳ್ತಾರೆ. ಏನು ಸರ್ ನಿರ್ಧಾರಗಳೇನಾಗಿದೆ, ಯಾವಾಗ ಆಗ್ತದೆ? ನೋಡಿ, ಅವ್ರು ಏನು ಹೇಳಿದರೆ ನೀವು ಅವ್ರಿಗೆ ಕೇಳಬೇಕು. ಆದರೆ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಸಮಸ್ಯೆ ಇಲ್ಲ. ನಾವು ಎಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡ್ತಾಯಿದ್ದೀವಿ. ಸರ್ಕಾರದ ಕೆಲಸಕ್ಕೆ ಇದಕ್ಕೂ ಏನೂ ಸಂಬಂಧ ಇಲ್ಲ. ಇದೆಲ್ಲ ಈಗಾಗಲೇ ಎಲ್ಲರೂ ಹೇಳಿದಾಗೆ ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಒಪ್ಪಿಗೆ ಇದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ನೋಡಿ, ಮೊನ್ನೆನೂ ಕೂಡ ದೊಡ್ಡ ಜಟಿಲವಾದಂಥ ಸಮಸ್ಯೆಯನ್ನು ಈಗ ಬಗೆಹರಿಸಿದ್ದೇವೆ, ಒಳ ಮೀಸಲಾತಿ. ನಾನು ಮುಖ್ಯಮಂತ್ರಿಗಳಿಗೆ ನಮ್ಮ ಅಭಿನಂದನೆ, ಅವ್ರ ಜೊತೆಯಲ್ಲಿ ಎಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥವ್ರಿಗೆ. ಯಾಕಂದರೆ ಐತಿಹಾಸಿಕ ತೀರ್ಮಾನ ಇದು. ಒಂದು ಭಾಳ ದಶಕಗಳಿಂದ ಇದ್ದಂಥ ಸಮಸ್ಯೆ ಬಗೆಹರಿಸಿದ್ದೇವೆ. ಈಗ ಅನ್ಯೋನ್ಯವಾಗಿ ಎಲ್ಲ ದಲಿತ ಸಮುದಾಯಗಳು ಒಂದಾಗಿ ಹೋಗುವಂಥದ್ದಕ್ಕೆ ಒಂದು ವೇದಿಕೆ ಸಜ್ಜಾಗಿದೆ. ಅದರಿಂದ ಈ ವಿಷಯ ಏನಿದೆ, ಇದು ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. MLAಗಳಿರ್ಬೋದು, ಅಥವಾ ಮಂತ್ರಿಗಳಿರ್ಬೋದು, ಅಥವಾ ಉಪಮುಖ್ಯಮಂತ್ರಿ ಇರ್ಬೋದು, ಅಥವಾ ಮುಖ್ಯಮಂತ್ರಿ ಇರ್ಬೋದು. ಅದರಿಂದ ಸಮಸ್ಯೆನೇ ಇಲ್ಲ ಅಲ್ಲ. ಏನು ಸಮಸ್ಯೆ ಇದೆ? ಏನು ಎಲ್ಲಿದೆ ಸಮಸ್ಯೆ? ಸರ್ಕಾರದ ಕೆಲಸಕ್ಕೆ ಏನು ಸಮಸ್ಯೆ ಇದೆ? ಈಗ ನೀವು ಮಾಧ್ಯಮದವರು ಕೇಳಿದಾಗ ಏನೋ ಹೇಳ್ತಾರಪ್ಪ. ಈಗ ನನಗೆ ಬಂದು ಏನೋ ಕೇಳ್ತೀರಾ, ನಾವು ಹೇಳ್ತೀವಿ. ನೀವು ಇನ್ನೊಬ್ಬರ ಹತ್ರ ಹೋಗಿ ಕೇಳ್ತಾ ಇದ್ರ ಬಗ್ಗೆ ಏನು ಅಭಿಪ್ರಾಯ, ನಾವು ಎಲ್ಲರೂ ಅದೇ ಹೇಳ್ತಾ ಇರುವಂಥದ್ದು. ನೋಡಿ, ಈ ವಿಷಯದ ಬಗ್ಗೆ ನಾವ್ಯಾಕೆ ಮಾತಾಡಬೇಕು? ಅದು ಅವರ ಅಂಗಳದಲ್ಲಿದೆ, ಅವ್ರು ತೀರ್ಮಾನ ಮಾಡ್ತಾರೆ. ಅದು ಇದರಲ್ಲಿ ಯಾರು ಬೇರೆಯವ್ರು ಯಾರು ಕೂಡ ಮಧ್ಯ ಪ್ರವೇಶ ಮಾಡುವಂಥ ಅವಶ್ಯಕತೆ ಇಲ್ಲ, ಮಾಡ್ದನೂ ಇಲ್ಲ. ಅದೆಲ್ಲ ನಿಮ್ಮ ಊಹೆಗಳ್ರಿ, ಅದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ. ಸಚಿವ ಸಂಪುಟ ಪುನರ್ರಚನೆ ಆಗಬೇಕು. ಯಾಕಂತ ಹೇಳಿದ್ರೆ ಈಗ 3 ವರ್ಷ ಆಗ್ತಾ ಇದೆ. ಸೊ 3 ವರ್ಷ ಆದ ನಂತರ ಬೇರೆಯವ್ರಿಗೂ ಕೂಡ ಅವಕಾಶಗಳು ಸಿಗಬೇಕು. ಮತ್ತು ಅದರ ಬಗ್ಗೆ ಖಂಡಿತ ನಮ್ಮ ವರಿಷ್ಠರು ಮತ್ತು ಮುಖ್ಯಮಂತ್ರಿಯವರು ತೀರ್ಮಾನ ತಗೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಈಗ ಬಹುಶಃ ಅದು ಆಗುವಂಥ ನಿರೀಕ್ಷೆ ಕೂಡ ಇದೆ. ಅದರ ಡೇಟೆಲ್ಲ ನಾವೆಲ್ಲ ಹೇಳೋಕ್ಕಾಗಲ್ಲ, ಅದು ನಮ್ಮ ಕೈಯಲ್ಲಿಲ್ಲ. ಬಟ್ ಆಗುವಂಥ ನಿರೀಕ್ಷೆ ಇದೆ ಮತ್ತು ಆಗಬೇಕು. ಯಾಕೆಂತ ಹೇಳಿದ್ರೆ ಅದು ಆವಾಗವಾಗ ಒಬ್ಬರೇ ಸಚಿವರಾಗಿರಬೇಕು ಅಂತ ಏನಲ್ಲ, ಇನ್ನೂ ಬೇರೆಯವ್ರಿಗೆಲ್ಲ ಅವಕಾಶಗಳು ಸಿಗಬೇಕು. ನಮ್ಮಲ್ಲಿ ತುಂಬ ಜನ ಸೀನಿಯರ್ಸ್ ಇದ್ದಾರೆ ಮತ್ತು ಭಾಳಷ್ಟು ಅನುಭವಸ್ಥರಿದ್ದಾರೆ, ಅಂಥವ್ರಿಗೂ ಕೂಡ ಅವಕಾಶ ಸಿಗಬೇಕಲ್ಲ. ಅದಕ್ಕೆ ಕೆಲವು ಸಚಿವರನ್ನ ಪಕ್ಷದ ಕೆಲಸಕ್ಕೆ ನಿಯೋಜನೆ ಮಾಡಬೇಕು ಅಂತೇಳಿ ಕೂಡ ಏನೇ ತೀರ್ಮಾನ ನಾವೆಲ್ಲ ಒಪ್ಕೊಳ್ತೀವಿ, ಆಯಿತಾ? ನಾವೆಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ, ಆಯಿತಾ? ಏನೇ ತೀರ್ಮಾನ ತೊಗೊಂಡ್ರೆ ಪಕ್ಷ ಅದಕ್ಕೆ ನಾವೆಲ್ಲರೂ ಒಪ್ಕೋಬೇಕಾಗ್ತದೆ. ಎಲ್ರಿಗೂ ಅವಕಾಶಗಳು ಸಿಗಬೇಕು ಅಂತ ನಾವೆಲ್ಲರೂ ಯೋಚನೆ ಮಾಡಬೇಕು. ಈಗ ಇರುವಂಥ ಸಚಿವರಿಗೂ ಕೂಡ ನಮಗೆ ನಮ್ಮನ್ನು ತೆಗೆದುಬಿಟ್ರೆ ನಮಗೇನೋ ಅವಮಾನ ಆಗುತ್ತೆ ಅಂತ ಏನಲ್ಲ ಅಲ್ವಾ? ಯಾಕೆಂದರೆ ಬೇರೆಯವ್ರಿಗೂ ಕೂಡ ಎಷ್ಟೋ ಜನ ಅವಕಾಶಗಳು ಸಿಗದೇ ಕೂತ್ಕೊಂಡಿದ್ದಾರೆ. ಸೊ ಅವ್ರಿಗೂ ಸಿಗಬೇಕು. ಸೊ ಆ ದೊಡ್ಡತನ ಪ್ರತಿಯೊಬ್ಬರಲ್ಲೂ ಕೂಡ ಇರಬೇಕು. ಡಿ ಕೂನಾ ರಿಪೋರ್ಟ್ ಮೇಲೆ ಜಸ್ಟಿಸ್ ಕೂನಾ, ಡಿ ಕೂನಾ ಅಲ್ಲ, ಕೂನಾ, ಜಸ್ಟಿಸ್ ಕೂನಾ ಅದರ ಬಗ್ಗೆ ಕ್ರಮಗಳಾಗ್ತಾ ಇದೆ. ಮತ್ತು ಅವರೇನೇನು ಕೊಟ್ಟಿದ್ದು ಅದ್ರ ಬಗ್ಗೆ ತನಿಖೆಗಳು ಕೂಡ ಆಗ್ತಾ ಇದೆ. ಆದರೆ ಇದರ ಸಮಸ್ಯೆ ಏನಂತ ಹೇಳಿದ್ರೆ, ಇದರಲ್ಲಿ ಬಹುತೇಕ ಆ ಕೋವಿಡ್ ಸಮಯದಲ್ಲಿ ಅದು ಏನೇ ನಾವು ಕ್ರಮ ತೊಗೊಳ್ಬೇಕಾದ್ರೆ ಸಾಕ್ಷಿ ಆಧಾರದ ಮೇಲೆ ಮಾಡಬೇಕು. ನಮ್ಗೆ ಗೊತ್ತಿದೆ, ನಿಜಾಂಶ ಗೊತ್ತಿದೆ. ಆದರೆ ಸಾಕ್ಷಿಗಳು ಸರಿಯಾಗಿ ಆ ಸಂದರ್ಭದಲ್ಲಿ ಸಿಗೋದಕ್ಕೆ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಆವಾಗ ಎಲ್ಲದಕ್ಕೂ ಕೂಡ ಉತ್ತರ ಏನಿದೆ ಅಂತ ಹೇಳಿದರೆ, ಅದು ತುರ್ತು ಪರಿಸ್ಥಿತಿ ಇತ್ತು, ಆವಾಗ ನಾವು ತಕ್ಷಣಕ್ಕೆ ಆಗಿತ್ತು, ಲಭ್ಯತೆ ಇರಲಿಲ್ಲ. ಅದಕ್ಕೆ ಈ ಕಾರಣಕ್ಕೆ ನಾವು ಹೆಚ್ಚು ಬೆಲೆ ಕೊಟ್ಟು ಬೇರೆ ವಿದೇಶದಿಂದ ತರಬೇಕಾಯಿತು. ಈ ಥರ ಎಲ್ಲ ಕೆಲವು ಕಾರಣಗಳಿದೆ. ಅದನ್ನು ನಾವು ಯಾಕೆಂದರೆ ಅನುಮಾನ ಇದ್ದರೂ ಕೂಡ ಅದು ನಿಖರವಾಗಿ ಹೇಳೋದಕ್ಕೆ ಅಷ್ಟು ಸುಲಭ ಆಗ್ತಾಯಿಲ್ಲ. ಅದರಿಂದ ಆಗಿದೆ, ಅದರಲ್ಲಿ ಅಲ್ಲಿ ಆ ಸಂದರ್ಭದಲ್ಲಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಆದರೆ ನಾವು ಸಾಕ್ಷಿ ಆಧಾರದ ಮೇಲೇ ಕ್ರಮ ತಗೋಬೇಕು ಹೊರತು ಸುಮ್ಮನೆ ನಮ್ಮ ಊಹೆ ಮೇಲೆ ಕ್ರಮ ತಗೊಳ್ಳೋಕ್ಕಾಗಲ್ಲ. ಅದರಿಂದ ಅದು ತನಿಖೆ ನಡೀತಾ ಇದೆ. ಅದ್ರ ಬಗ್ಗೆ ಇನ್ನೂ ತೀವ್ರತೆಯಿಂದ ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.